ಎಲ್ಲ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಈ ಸ್ಪೆಷಲ್ ವಿಡಿಯೋದಲ್ಲಿ ಮಾಡುವ ಉದ್ದೇಶ ಏನಂತಂದ್ರೆ, ನಮ್ಮ ಕರ್ನಾಟಕ ಸರ್ಕಾರ ವತಿಯಿಂದ ವಿದ್ಯಾರ್ಥಿಗಳಿಗೆ ಎಷ್ಟು ಅನ್ಯಾಯ ಆಗಿದೆ ಅಂದ್ರೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಈಗ ಎಲ್ಲರಿಗೆ ಗೊತ್ತಿರುವಂತೆ ಸೆಕೆಂಡ್ PUC ಎಕ್ಸಾಮ್ ರಿಸಲ್ಟ್ ಬಂದಿತ್ತು. ರಿಸಲ್ಟ್ದಲ್ಲಿ ಎಷ್ಟು ಗೊಂದಲ ಇದ್ದವು ಅಂದರೆ, ಆ ವಿದ್ಯಾರ್ಥಿಗಳು ಎಕ್ಸ್ಪೆಕ್ಟ್ ಮಾಡ್ಕೊಂಡಿರೋ ನಮ್ದು 95 ಮಾರ್ಕ್ಸ್ ಬರಬೇಕು, ನಮ್ದು 98 ಮಾರ್ಕ್ಸ್ ಬರಬೇಕಾಗಿತ್ತು. ಆ ವಿದ್ಯಾರ್ಥಿಗಳಿಗೆ ಮಾರ್ಕ್ಸ್ಗಳನ್ನು ನಮ್ದು ಇವ್ಯಾಲ್ಯೂಟರಿ ವತಿಯಿಂದ ಅಲ್ಲಿ ತುಂಬಾ ಮಾರ್ಕ್ಸ್ ಕಡಿಮೆ ಬಂದಿತ್ತು ಅಂದ್ರೆ ಆ ವಿದ್ಯಾರ್ಥಿಗಳಿಗೆ ಸರ್ಕಾರ ವತಿಯಿಂದ ಏನು ಆಪರ್ಚುನಿಟಿ ಇತ್ತು ಅಂದ್ರೆ, ನೀವು ಸ್ಕ್ಯಾನ್ ಕಾಪಿ ಪಡೀರಿ ಮತ್ತು ರಿವ್ಯಾಲ್ಯೂಷನ್ ಮೂವ್ ಅವ್ರಿ, ನಿಮ್ದು ಎಷ್ಟು ಮಾರ್ಕ್ಸ್ ನೀವು ಕಟ್ ಆಗಿದೆ, ಎಷ್ಟು ಬರಬೇಕಾಗಿತ್ತು ನೀವು ಅಲ್ಲಿ ಪಡಬೇಕು ಅಂತ ತಂದರು. ಮತ್ತು ಅಲ್ಲಿ ಏನಾಗಿತ್ತು ಅಂದ್ರೆ, ವಿದ್ಯಾರ್ಥಿಗಳು ಸ್ಕ್ಯಾನ್ ಕಾಪಿ 530 ರೂಪಾಯಿ ಸ್ಕ್ಯಾನ್ ಕಾಪಿ ತಂದರು ಮತ್ತು ರಿವ್ಯಾಲ್ಯೂಷನ್ಗೆ 1670 ರೂಪಾಯಿ, ಟೋಟಲ್ 2200 ರೂಪೀಸ್ ಖರ್ಚು ಮಾಡಿ ಅವ್ರಿಗೂ ರಿವ್ಯಾಲ್ಯೂಷನ್ ಹಾಕಿದರು. ರಿವ್ಯಾಲ್ಯೂಷನ್ ಹಾಕಿದ ತಕ್ಷಣ ಏನಾಗಿತ್ತು, ಆ ವಿದ್ಯಾರ್ಥಿಗಳಿಗೆ 95 ಮಾರ್ಕ್ಸ್ ಬರಬೇಕಾಗಿತ್ತು. ಅಲ್ಲಿ ಎಷ್ಟು ಮಾರ್ಕ್ಸ್ ಬಂದಿತ್ತು ಅವರಿಗೆ? 88 ಈ ಟೈಪ್ ಮಾರ್ಕ್ಸ್ ಬಂದಿತ್ತು. ಅವ್ರು ರಿವ್ಯಾಲ್ಯೂಷನ್ ಹಾಕಿದ ತಕ್ಷಣ ಅವ್ರಿಗೆ ಏನಾಯ್ತು ಅಂದ್ರೆ, ಇಲ್ಲಿ 2200 ರೂಪಾಯಿ ಖರ್ಚು ಮಾಡಿ ವಿದ್ಯಾರ್ಥಿಗೆ ರಿವ್ಯಾಲ್ಯೂಷನ್ ಹಾಕಿದರು. ಆ ವಿದ್ಯಾರ್ಥಿಗೆ ಈಗ ಅವ್ರ ತಕ್ಕಂತೆ ಮಾರ್ಕ್ಸ್ ಬಂದಿದೆ ಅಂದ್ರೆ, ಆನ್ಯುವಲ್ ಎಕ್ಸಾಮ್ ರಿವ್ಯಾಲ್ಯೂಷನ್ ಮಾಡುವಾಗ ಅವರಿಗೆ ಮಾರ್ಕ್ಸ್ ಕೊಟ್ಟಿಲ್ಲ, ಇವ್ಯಾಲ್ಯೂಯೇಟರು ಕಡಿಮೆ ಕೊಟ್ಟಿದ್ದರು. ಈಗ ಅವರು 2200 ರೂಪಾಯಿಯನ್ನು ಖರ್ಚು ಮಾಡಿ ರಿವ್ಯಾಲ್ಯೂಷನ್ ಹಾಕಿದಾಗ ಅವರಿಗೆ ಮಾರ್ಕ್ಸ್ ಬಂದಿದೆ. ತಪ್ಪು ಯಾರದು? ಆ ಇವ್ಯಾಲ್ಯೂಯೇಟರ್ ತಪ್ಪು. ಇವ್ಯಾಲ್ಯೂಯೇಟರ್ ತಪ್ಪಲಿಂದ ಈ ವಿದ್ಯಾರ್ಥಿಗಳಿಗೆ 2200 ರೂಪಾಯಿ ದಂಡ ಇವೆ. ಒಂದು ಕಾಪಿ ಇಲ್ಲ, ಈ ವಿದ್ಯಾರ್ಥಿಗಳು ಮೂರು ಕಾಪಿಗೆ ಅಪ್ಲೈ ಮಾಡಿದ್ದಾರೆ. 3 ಕಾಪಿ ಅಂದ್ರೆ 6600 ರೂಪಾಯಿ ಖರ್ಚು ಮಾಡಿದ್ದಾರೆ. ಪ್ರತಿ ಒಂದು ಕಾಪಿನಲ್ಲಿ ಅವರಿಗೆ ಜಾಸ್ತಿ ಅಂಕ ಬಂದಿದೆ. ಅಲ್ಲಿ ಜಾಸ್ತಿ ಇದೆ. ಇಲ್ಲಿ 6000 ರೂಪಾಯಿಯನ್ನು ಖರ್ಚು ಮಾಡಿ ವಿದ್ಯಾರ್ಥಿ ರಿವ್ಯಾಲ್ಯೂಷನ್ ಹಾಕಿದ್ದಾರೆ ಮತ್ತು ರಿವ್ಯಾಲ್ಯೂಷನ್ ಅವ್ರ ಮಾರ್ಕ್ಸ್ ಇನ್ಕ್ರೀಸ್ ಆಗಿ ಬಂದಿದೆ, ಜಾಸ್ತಿ ಮಾರ್ಕ್ಸ್ ಬಂದಿದೆ. ಅಂದ್ರೆ ಆ ವಿದ್ಯಾರ್ಥಿಗೆ 6000 ರೂಪಾಯಿ ಆಗಿದ್ದು ಖರ್ಚು ಯಾರು ಕೊಡಬೇಕು? ವಿದ್ಯಾರ್ಥಿಗಳಿಗೆ 6000 ರೂಪಾಯಿ ಕೊಟ್ಟು ಜಸ್ಟಿಸ್ ಯಾರು ಕೊಡಬೇಕು? ಅವರಿಗೆ ನ್ಯಾಯ ಕೊಡುವವರು ಯಾರು? ಇದು ಒಂದು ದೊಡ್ಡ ಪ್ರಶ್ನೆ ಇದೆ. ಇಲ್ಲಿ ನೋಡ್ರಿ, ಈ ವಿದ್ಯಾರ್ಥಿ ತಪ್ಪ ಏನೋ ಇಲ್ಲ, ಅವನು ಬರ್ದಿದ್ದು ಅವ್ರ ಮಾರ್ಕ್ ಬರಬೇಕಾಗಿತ್ತು, ಬಂದಿಲ್ಲ. ರಿವ್ಯಾಲ್ಯೂಷನ್ ಹಾಕಿದಾಗ ಬಂತು ಅಂದ್ರೆ ವಿದ್ಯಾರ್ಥಿ ಏನೋ ತಪ್ಪಿಲ್ಲ. ಆ ವಿದ್ಯಾರ್ಥಿಗಳಿಗೆ ಅವರು ಫೀಸ್ ಎಷ್ಟು ಪೇಡ್ ಮಾಡಿದ್ದಾರೆ ರಿವ್ಯಾಲ್ಯೂಷನ್ ಸ್ಕ್ಯಾನ್ ಕಾಪಿಗೆ, ಸರ್ಕಾರ ಅವರಿಗೆ ದುಡ್ಡು ಕೊಡಬೇಕು ಅಂತ ನಂದು ಸರ್ಕಾರಿಗೆ ಮನವಿ ಇದೆ. ವಿದ್ಯಾರ್ಥಿ ಮೇಲೆ ಅನ್ಯಾಯ ಆಗಬಾರದು. ಪ್ರತಿಯೊಂದು ವಿದ್ಯಾರ್ಥಿ ಮೇಲೆ ಇಲ್ಲಿ ನೋಡಿ ಒಂದು ಫಿಗರ್ ಹೇಳ್ತಾ ಇದ್ದೇನೆ. ಇಲ್ಲಿ ಫಿಗರ್ ನೋಡಿ, ಸಿಸ್ಟಮೆಟಿಕ್ ಅಲ್ಲಿ ಏನಿದೆ. ಟೋಟಲ್ ನಮ್ಮ ಕರ್ನಾಟಕದಲ್ಲಿ ರಿವ್ಯಾಲ್ಯೂಷನ್ ಹಾಕಿದ ವಿದ್ಯಾರ್ಥಿ ಎಷ್ಟು ಅಂದ್ರೆ 9310 ವಿದ್ಯಾರ್ಥಿಗಳೇ. 9310 ವಿದ್ಯಾರ್ಥಿ. ಈ 9310 ವಿದ್ಯಾರ್ಥಿಗಳಿಗೆ ಏನಾಗಿದೆ ಅಂದ್ರೆ, ಇಲ್ಲಿ ರಿವ್ಯಾಲ್ಯೂಷನ್ ಮತ್ತೆ ರಿಪೀಟರ್ 9310 ಈ ವಿದ್ಯಾರ್ಥಿಗಳಿಗೆ ಮಾರ್ಕ್ಸ್ ಚೇಂಜ್ ಆಗಿದೆ. ಅಂದರೆ ಈ ವಿದ್ಯಾರ್ಥಿಗೆ ಮಾರ್ಕ್ಸ್ ಚೇಂಜ್ ಅಂದ್ರೆ ಮ್ಯಾಕ್ಸಿಮಮ್ ವಿದ್ಯಾರ್ಥಿಗಳಿಗೆ 95 ಅವರು ಎಕ್ಸ್ಪೆಕ್ಟ್ ಮಾಡ್ಕೊಂಡಿರೋ, ಅಲ್ಲಿ 88 ಬಂದಿತ್ತು, ಅವರು 95 ಬಂದಿದೆ. ಹೀಗೆ ಎಷ್ಟು ಮ್ಯಾಕ್ಸಿಮಮ್ ಸ್ಟೂಡೆಂಟ್ಗೆ ಮಾರ್ಕ್ಸ್ ಅಲ್ಲಿ ಜಾಸ್ತಿ ಬಂದಿದೆ. ಅವ್ರು ಬರ್ದಿದ್ರು ಎಕ್ಸಾಮ್ದೊಳಗ, ಅವ್ರು ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ರು. ಆದರೆ ಇವ್ಯಾಲ್ಯೂಟರಿ ತಪ್ಪಿತ್ತು. ಇವ್ಯಾಲ್ಯೂಟರಿ ಮಾಡಿದ ತಪ್ಪಲಿಂದ ಶಿಕ್ಷೆ ಅವರಿಗಾಗಿದೆ, ಇಲ್ಲಿ ಶಿಕ್ಷೆ ಅವರಿಗೆ ಆಗ್ತಾ ಇದೆ. ಅದಕ್ಕೆ ಇಲ್ಲಿ 9300 ವಿದ್ಯಾರ್ಥಿಗಳು ರಿವ್ಯಾಲ್ಯೂಷನ್ ಮೂವ್ ಹಾಕಿದ್ರು. ಅಲ್ಲಿ ಅವರೆಲ್ಲ ಮಾರ್ಕ್ಸ್ ಚೇಂಜ್ ಆಗಿ ಬಂದಿದೆ. ಮಾರ್ಕ್ಸ್ ಅಂದ್ರೆ ಕೆಲವು ವಿದ್ಯಾರ್ಥಿ ಮಾರ್ಕ್ಸ್ ಕಡಿಮೆ ಬಂದಿದೆ, ಮ್ಯಾಕ್ಸಿಮಮ್ ವಿದ್ಯಾರ್ಥಿ ಮಾರ್ಕ್ಸ್ ಜಾಸ್ತಿ ಬಂದಿದೆ. ಈಗ ಕಡಿಮೆ ಬಂದಿರೋದು ವಿದ್ಯಾರ್ಥಿ ತಪ್ಪೇನು? ಕಡಿಮೆ ಯಾಕೆ ಹಾಕಿರಿ ನೀವು? ಅಲ್ಲಿ ಜಾಸ್ತಿ ಯಾಕೆ ಹಾಕಿರಿ, ಇಲ್ಲಿ ಕಡಿಮೆ ಯಾಕೆ? ಅಂದ್ರೆ ಎಲ್ಲ ರಫ್ಲಿ ನೋಡ್ಬೇಕಂದ್ರೆ ವಿದ್ಯಾರ್ಥಿ ಮೇಲೆ ಅನ್ಯಾಯ. ಇಲ್ಲಿ ನೋಡ್ರಿ, ಮಾರ್ಕ್ಸ್ ನಾಟ್ ಚೇಂಜ್ ಅಂದ್ರೆ ಇಷ್ಟು ಕಾಪಿಗಳಲ್ಲಿ ಮಾರ್ಕ್ಸ್ ಚೇಂಜ್ ಆಗಿಲ್ಲ. ಮಾರ್ಕ್ಸ್ ನಾಟ್ ಚೇಂಜ್ ಅಂದ್ರೆ ರಿವ್ಯಾಲ್ಯೂಷನ್ ಹಾಕಿರೋ ಇಷ್ಟು ಕಾಪಿಗಳು, ಇದು ನಾನು ಇಂದು ಇನ್ಕ್ಲೂಡ್ ಮಾಡಿಲ್ಲ, ಇದು ಬೇರೆದಿದೆ. ರೀಟೋಟಲಿಂಗ್ 353 ಇಷ್ಟು ವಿದ್ಯಾರ್ಥಿ ರೀಟೋಟಲಿಂಗ್ ಬಂದಿದ್ರು. ಟೋಟಲ್ ಇಲ್ಲಿ ಸರ್ಕಾರಿಗೆ ರೆವೆನ್ಯೂ ನೋಡ್ರಿ, ಸರ್ಕಾರ ರೆವೆನ್ಯೂ ಎಷ್ಟು ಬಂತು? ಸರ್ಕಾರಿಗೆ 9310 ಮತ್ತು ಇದಕ್ಕೆ ನೀವು ಪ್ರತಿಯೊಂದು ಕಾಪಿಗೆ 2200 ನೀವು ಗುಣ ಮಾಡಬೇಕು. ದುಡ್ಡು ಆಗ್ತಾ ಇದೆ 2,04,82,000 ರೂಪಾಯಿಗಳು. 2 ಕೋಟಿ ರೂಪಾಯಿಗಳು ಸರ್ಕಾರಕ್ಕೆ ರೆವೆನ್ಯೂ. 2 ಕೋಟಿ ರೂಪಾಯಿಗಳು ವಿದ್ಯಾರ್ಥಿಗಳನ್ನೇ ಸರ್ಕಾರಿಗೆ
ಕಮಿಷನ್ ಬಂದಿದೆ 2 ಕೋಟಿ ರೂಪಾಯಿಗಳು. ನಿಮ್ಮ ತಪ್ಪು ಸರ್ಕಾರದ ಬೋರ್ಡ್ಲಿಂದ ತಪ್ಪದಿಂದ ನೀವು ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ಈ ಒಂದು ದೊಡ್ಡ ಅನ್ಯಾಯ ಮಾಡ್ತಾ ಇದ್ದೀರಾ ಅಂದ್ರೆ ಅದು ತಪ್ಪ ಇದೆ. ಈ ಯಾರು ವಿದ್ಯಾರ್ಥಿಗಳಿಗೆ ಮಾರ್ಕ್ಸ್ ಜಾಸ್ತಿ ಬಂದಿದೆ, ಬೋರ್ಡ್ ಇವ್ಯಾಲ್ಯೂಯೇಟರ್ ಕಡಿಮೆ ಆದಿರೋ ಈಗ ಜಾಸ್ತಿ ಇದೆ, ಆ ವಿದ್ಯಾರ್ಥಿಗಳಿಗೆ ಸರ್ಕಾರ ವತಿಯಿಂದ ಅವರಿಗೆ ಫೀಸ್ ವಾಪಸ್ ಕೊಡಬೇಕು ಅಂತ ನಂದು ಒಪಿನಿಯನ್ ಇದೆ. ನಂದೆಲ್ಲ ಆ ಇವ್ಯಾಲ್ಯೂಯೇಟರ್ ತಪ್ಪಿದೆ. ಆ ಇವ್ಯಾಲ್ಯೂಯೇಟರ್ ನೀವು ಪ್ರತಿಯೊಂದು ವಿದ್ಯಾರ್ಥಿಯ ದುಡ್ಡನ್ನು ಅವರಿಂದ ವಸೂಲಿ ಮಾಡಿ ಈ ವಿದ್ಯಾರ್ಥಿಗೆ ದುಡ್ಡು ನೀವು ಅವ್ರ ಅಕೌಂಟದಲ್ಲಿ ವಾಪಸ್ ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ಸರ್ಕಾರಕ್ಕೆ ನಾನು ನಂದು ಮನವಿ ಅಂತ ಹೇಳುತ್ತಾ ಈ ವಿಡಿಯೋ ಮಾಡುವ ತಾತ್ಪರ್ಯ ಏನಂದ್ರೆ 2 ಕೋಟಿ ರೂಪಾಯಿಗಳು ಸರ್ಕಾರಿಗೆ ಬಂದಿದೆ. ಈ 2 ಕೋಟಿಗಳಲ್ಲಿ ನೀವು ಯಾವ ವಿದ್ಯಾರ್ಥಿಗೆ ಅಂಕ ಜಾಸ್ತಿ ಬಂದಿದೆ ಅವ್ರಿಗೆ ನ್ಯಾಯ ಮಾಡ್ರಿ, ಅವರ ದುಡ್ಡುಗಳನ್ನು ನೀವು ವಾಪಸ್ ಕೊಡಬೇಕು. ಇದು ಸ್ವಲ್ಪ ಡಾಟಾ. ಯಾವುದೇ ವಿದ್ಯಾರ್ಥಿಗಳಿಗೆ ಯಾರಾದ್ರೂ ಡೌಟ್ ಇದ್ದರೆ ಈ ವಿಡಿಯೋದ ನನ್ನ ಗೌರ್ಮೆಂಟ್ ಬೋರ್ಡ್ ಮಾಹಿತಿಗಳನ್ನು ಫುಲ್ PDF ನಾನು ನನ್ನ ಡಿಸ್ಕ್ರಿಪ್ಷನ್ ಲಿಂಕ್ ಅನ್ನು ಹಾಕಿರುತ್ತೇನೆ. ನೀವು ಅಲ್ಲಿ ಆರಾಮವಾಗಿ ಈಸಿಯಾಗಿ ಈ ಎಲ್ಲ ಸ್ಕೀಮನ್ನು ನೋಡಬೇಕು. ಪ್ರತಿಯೊಂದು ವಿದ್ಯಾರ್ಥಿ ಹೆಸರನ್ನು ಇದೆ, ಅವ್ರ ಮಾರ್ಕ್ಸ್ ಕಡಿಮೆ ಬಂದಿರೋದು ಜಾಸ್ತಿ ಬಂದಿರೋದು ಇದು ಒಂದು ಡಾಟಾ ಇತ್ತು. ಈ ಡಾಟಾ ನಿಮ್ಮ ಮುಂದೆ ಹೇಳಕ್ಕೆ ನಾನು ನಿಮ್ಮ ಮುಂದೆ ಹೇಳಬೇಕು ಅಂತ ನನ್ನ ಒಂದು ಆಸೆ ಇತ್ತು. ನಾನು ನಿಮ್ಮ ಮುಂದೆ ಇದ್ದೀನಿ. ಅದಕ್ಕೆ ನಂದು ಅಂದರೆ ನಿಮ್ಮದು ಏನೋ ಒಪಿನಿಯನ್ ಇದೆ, ಈ ವಿದ್ಯಾರ್ಥಿಗೆ ದುಡ್ಡು ವಾಪಸ್ ಬರಬೇಕು ಬರಬಾರದು, ನಿಮ್ದು ಏನಾದರೂ ಒಪಿನಿಯನ್ ಇದ್ದರೆ ಕಾಮೆಂಟ್ಸ್ ಬಾಕ್ಸ್ಗೆ ಹೇಳ್ರಿ. ಜಾಸ್ತಿ ಈ ವಿಡಿಯೋವನ್ನು ನೀವು ಮತ್ತು ಶೇರ್ ಮಾಡಿರಿ. ವಿದ್ಯಾರ್ಥಿಗೆ ನಾವೆಲ್ಲರೂ ನ್ಯಾಯ ಕೊಡಿಸ್ಬೇಕು, ಇವು ದುಡ್ಡು ಅವರು ಮನೆಯಿಂದ ವಾಪಸ್ ಕೊಡಿಸ್ಬೇಕನ್ನೋ ಉದ್ದೇಶದಿಂದ ಈ ವಿಡಿಯೋನ ನಾನು ಇಲ್ಲಿ ನಿಮ್ಮ ಮುಂದೆ ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳುತ್ತಾ ನಾನು ಇಲ್ಲೇ ಮುಕ್ತಾಯ ಮಾಡುತ್ತಿದ್ದೆ. ಎಲ್ಲರಿಗೆ ಜೈ ಹಿಂದ್, ಜೈ ಭಾರತ್, ಜೈ ಕರ್ನಾಟಕ.